ಅಮೌಂಟನ್ನು ಹಾಕಿಲ್ಲ ಎಲ್ಲಿನೂ ನಮ್ಗೆ. ಮತ್ತು ಬೇರೆ ಡಿಸ್ಟಿಕ್ ಒಳಗೆಲ್ಲ ಸ್ಯಾಲ್ರಿ ಮಾಡಾಕತ್ತಾರ, ಬಟ್ ನಮ್ಮ ಡಿಸ್ಟಿಕ್ ಒಳಗನೆ ಸ್ಯಾಲ್ರಿ ಮಾಡಾಕತ್ತಿಲ್ಲ. ಬಜೆಟ್ ಇದ್ರೂ ಬಜೆಟ್ ಇಲ್ಲ ಅಂತ ಹೇಳಿ ವಾಪಸ್ ಮತ್ತೆ ದೀಪಾವಳಿ ದೊಡ್ಡ ಹಬ್ಬನೂ ನಮ್ಗೆ ಹಬ್ಬ ಮಾಡಕ್ಕೆ ಬಿಡಲಿಲ್ಲ, ಯಾರನ್ನು ವಾಪಸ್ ಕಳ್ಸಕತ್ತಾರ. ಹಾಸ್ಪಿಟಲಲ್ಲಿ ಅಡ್ಮಿಟ್ ಅದಾರ, ಅವ್ರಿಗೆ ದುಡ್ಡು ಕೊಡಬೇಕು, ಬಟ್ ಪೇಮೆಂಟ್ ಆಗಿಲ್ಲ. ಅದ್ರ ಸಲುವಾಗಿ ನಾವು 4 ತಿಂಗಳಿಂದ ಬಾಡಿಗೆನೂ ಕಟ್ಟಿಲ್ಲ, ನಾವು ರೂಮ್ ಮಾಡ್ಕೊಂಡಿದೀವಿ. ಸಮುದಾಯ ಆರೋಗ್ಯಾಧಿಕಾರಿಗಳ ಗೋಳು ಕೇಳುವವರು ಯಾರಯ್ಯ? ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯ ಎನ್ಎಚ್ಎಂ ಗುತ್ತಿಗೆ ನೌಕರರ ಸಂಘದ ವತಿಯಿಂದ ಇಂದು ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಅಂತ ತಿಳಿಸುತ್ತಾ, ಇವತ್ತು ನಾವು ವಿಜಯಪುರ ಜಿಲ್ಲೆ ಸಮುದಾಯ ಆರೋಗ್ಯಾಧಿಕಾರಿಗಳ ಸಂಘ ವಿಜಯಪುರ, ಇವತ್ತು ನಾವು ಇಲ್ಲಿ DC ಸರ್ಗೆ ಮನವಿ ಕೊಡಲು ಬಂದಿದ್ದೇವೆ. ಏನಪ್ಪ ಅಂತಂದ್ರೆ, ನಮ್ಮ ಕಳೆದ ಮಾರ್ಚ್ ಮತ್ತು ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ಇದು ನಾಳೆಯಿಂದ 4 ನವಂಬರ್ದು ಹಿಡಿದು 4 ತಿಂಗಳದ್ದು ಪೇಮೆಂಟ್ ಆಗಬೇಕು. ನಾವು ಹಲವು ಬಾರಿ ಅಧಿಕಾರಿಗಳ ಜೊತೆ ಮೌಖಿಕವಾಗಿ ಹಾಗೂ ಮನವಿ ಪತ್ರದ ಮೂಲಕ ವಿನಂತಿಸಿಕೊಂಡ್ರೂ ಸಹ ಇಲ್ಲಿವರೆಗೆ ನಮ್ಮದು ಸಂಬಳ ಆಗಿರೋದಿಲ್ಲ. ಏನು ಫಂಡ್ ಇಲ್ಲ ಅಂತ ರೀಸನ್ ಹೇಳ್ತಾ ಇದ್ದಾರೆ. ಹಾಗೆ 15th ಫೈನಾನ್ಸ್ ಮಾರ್ಚು 15th ಫೈನಾನ್ಸಲ್ಲಿ ಬಜೆಟ್ ಇದ್ದರೂ ನಮಗೆ ವೇತನ ಬಿಡುಗಡೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾವು DC ಸರಿ ಮನವಿ ಕೊಟ್ಟಿದ್ದೀವಿ. ಏನಪ್ಪ ಅಂತಂದರೆ, ಕೂಡಲೇ ಅಧಿಕಾರಿಗಳಿಗೆ ಸೂಚನೆ ನೀಡಿ ನಮ್ಮ ಬಾಕಿ ವೇತನಗಳನ್ನು ಬಿಡುಗಡೆಗೊಳಿಸಬೇಕಂತ ಇವತ್ತು ನಾವು ಸುಮಾರು 240 ಸಮುದಾಯ ಆರೋಗ್ಯ ಅಧಿಕಾರಿಗಳು ಆರೋಗ್ಯ ಇಲಾಖೆಯಲ್ಲಿ ಗುತ್ತಿಗೆ ನೌಕರರ ಕೆಲಸ ಮಾಡ್ತಿದ್ದೀವಿ. ಇವತ್ತು ಮನವಿ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ಜೊತೆ ಸಹಕರಿಸಿ ನಮ್ಮ ಬಾಕಿ ವೇತನವನ್ನು ಬಿಡುಗಡೆಗೊಳಿಸಲು ಸಹಕರಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘಟನೆಯ ಅಧ್ಯಕ್ಷರಾದ ಗುರುರಾಜ ಅರ್ಥಗ ಅವರು, ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 6 ವರ್ಷಗಳಿಂದ ಆರೋಗ್ಯ ಇಲಾಖೆಯಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳಾಗಿ ಒಳಗುತ್ತಿಗೆ ಆಧಾರದ ಮೇಲೆ ಸೇವೆಯನ್ನ ಸಲ್ಲಿಸ್ತಾ ಇದ್ವು. ನಮ್ಮ ಜೀವದ ಹಂಗನ್ನ ತೊರೆದು ಕೋವಿಡ್ ಮಹಾಮಾರಿಯ ಸಂದರ್ಭದಲ್ಲಿ 24 ಗಂಟೆಗಳ ಕಾಲ ಸೇವೆಯನ್ನ ನೀಡಿದ್ದೇವೆ ಹಾಗೂ ಗ್ರಾಮೀಣ ಮಟ್ಟದಲ್ಲಿ ಆರೋಗ್ಯ ಸೇವೆಯನ್ನ ನೀಡ್ತಾ ಇದ್ದು ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡ್ಕೊಂಡು ಸಾಕ್ತಾ ಇದೀವಿ. ಇವತ್ತು ನಾವು ಸಮುದಾಯ ಆರೋಗ್ಯ ಅಧಿಕಾರಿಗಳು ಸುಮಾರು 240 ಜನ ನಾವು ಬಿಜಾಪುರದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸುಮಾರು 6 ವರ್ಷದಿಂದ. ಸೊ ನಾವು 4 ತಿಂಗಳಿಂದ ಸ್ಯಾಲ್ರಿ ತಗೊಂಡಿಲ್ಲ ಅಂದ್ರೆ ಗೊತ್ತಾಗಬಹುದು ನಮ್ಮ ಕಷ್ಟ ಎಷ್ಟದ ಅಂತ ಹೇಳಿ. ಎಲ್ಲರಿಗೂ ಫ್ಯಾಮಿಲಿ ರನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದೀಪಾವಳಿ ಆಯಿತು, ದಸರಾ ಆಯಿತು, ಈಗ ಮತ್ತೆ ಹೊಸ ವರ್ಷ ಬಂತು. ಇಷ್ಟೆಲ್ಲ ಕಷ್ಟಗಳು ಇಟ್ಕೊಂಡು ನಾವು ಮತ್ತೆ ಡ್ಯೂಟಿ ಮಾಡ್ತಾ ಇದ್ದೀವಿ. ಅಂದ್ರೂ ಅವ್ರು ಅಧಿಕಾರಿಗಳು ತಿಳ್ಕೊಂಡು ನಮ್ಮ ಸ್ಯಾಲ್ರಿ ಬಿಡುಗಡೆ ಮಾಡ್ಬೇಕಂತ ಕೇಳ್ಕೊತೀನಿ. ಸೊ ಪ್ರತಿಯೊಬ್ಬರು ಒಂದು ಪ್ರಾಬ್ಲಮ್ 2 ಪ್ರಾಬ್ಲಮ್ ಇದ್ರೆ ಹೇಳ್ಕೋಬಹುದಲ್ಲ. 240 ಮೆಂಬರ್ಸ್ ಇದ್ದೀವಿ, 240 ಪ್ರಾಬ್ಲಮ್ಸ್ ಇರ್ತವೆ. ಸೊ ಎಲ್ಲದಕ್ಕೂ ಒಂದು ನ್ಯಾಯ ಒದಗಿಸ್ಕೊಡ್ತೀರಂತ ನಾನು ಕೇಳ್ಕೊತೀನಿ. ಒದಗಿಸ್ಕೊಡ್ಬೇಕಂತ ನಾನು ನಿಮ್ಮಲ್ಲೇ ವಿನಂತಿಸಿಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಪುರದ ಸಮುದಾಯ ಆರೋಗ್ಯ ಅಧಿಕಾರಿಗಳು ಕಳೆದ 4 ತಿಂಗಳುಗಳಿಂದ ಸಂಬಳ ಆಗಿರುವುದಿಲ್ಲ. ಆದ್ದರಿಂದ ನಮಗೆ ತುಂಬ ಕಷ್ಟವಾಗುತ್ತಿದೆ. ನಮ್ಮ ಲೈಫ್ ಲೀಡ್ ಮಾಡೋದು, ಜೀವನ ಸಾಗಿಸೋದು ಕಷ್ಟಕರವಾಗಿದೆ. ಮತ್ತು ಪ್ರತಿಯೊಂದು EMIಗಳು ಮತ್ತು ನಮ್ಮ ಹೋಗು ಬರೋ ಖರ್ಚುಗಳು ಮತ್ತು ಹೆಲ್ತ್ ಇಶ್ಯೂಸ್ಗಳು, ಫ್ಯಾಮಿಲಿಯನ್ನು ರನ್ ಮಾಡೋದು ತುಂಬ ಕಷ್ಟವಾಗುತ್ತಿದೆ. ಅದಕ್ಕಾಗಿ ನಾವು ಇಲ್ಲಿ ವಿನಂತಿ ಕೊಡಲು ಬಂದಿದ್ದೇವೆ. DC ಸರ್ಗೆ ಮನವಿ ಕೊಡಲು ಬಂದಿದ್ದೇವೆ. ಈಗಾಗಲೇ DHO ಸರು ಮತ್ತು CO ಸರು ಮತ್ತು ಜಿಲ್ಲಾ ಪಂಚಾಯತಿಗೆ ಹೋಗಿ ಎಲ್ಲ ಮನವಿ ಕೊಟ್ಟದಾಗಿದೆ. ದೀಪಾವಳಿ ಇದ್ದಾಗಲೂ ನಮಗೆ ಸಂಬಳ ಮಾಡಿರುವುದಿಲ್ಲ. ನಾವೆಲ್ಲರೂ ಸೇರಿ ವಿನಂತಿ ಮಾಡಿದ್ದೀವಿ ಮತ್ತು ಲೆಟರ್ನು ಕೊಟ್ಟಿದ್ವಿ. ಸಂಘದ ವತಿಯಿಂದ ಹೋಗಿ ಭೇಟಿ ಆಗಿದ್ವಿ. ನಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೂ ಯಾರೂ ಸ್ಪಂದಿಸುತ್ತಾ ಇಲ್ಲ. ಆದ್ದರಿಂದ ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ತುಂಬ ಕಷ್ಟಕರವಾದ ದಿನಗಳಾಗಿವೆ ಇವು. ಡ್ಯೂಟಿ ಅಂತೂ ಮಾಡ್ತೀವಿ ಡೈಲಿ, ಬಟ್ ಸ್ಯಾಲ್ರಿ ಇಲ್ಲ ಅಂದರೆ ನಾವು ಹೆಂಗೆ ಹೋಗೋದು? ನಮ್ಮದು ಮೊಬೈಲ್ ರೀಚಾರ್ಜ್ಗಳು ಮತ್ತು ಹೋಗೋ ಬರೋ ಖರ್ಚುಗಳು, ಮತ್ತೊಬ್ಬರು ರೆಂಟ್ ತಗೊಂಡಿದ್ದಾರೆ. ಸಮುದಾಯ ಆರೋಗ್ಯ ಸಬ್ ಸೆಂಟರ್ಗಳನ್ನು ರೆಂಟಾಗಿ ರೆಂಟ್ ಇನ್ನೂ ಪಾವತಿಸಿಲ್ಲ. ಅವ್ರಿಗೂ ತುಂಬ ಕೈಯಿಂದ ಕೊಡಬೇಕಾದ ಪರಿಸ್ಥಿತಿ ಬಂದಿತ್ತು ಎಲ್ಲರಿಗೂ. ಹಾಗಾಗಿ ಇವೆಲ್ಲ ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳ ವತಿಯಿಂದ ಎಲ್ಲರ ಕಷ್ಟಗಳು ಒಂದೇ ಆಗಿವೆ. ಆದ್ದರಿಂದ ಏನು ಮಾಡಬೇಕು, ನಮ್ಮ ಕಷ್ಟಗಳನ್ನೆಲ್ಲ ನೀವು ನೆರವೇರಿಸಬೇಕಂತ ಕೇಳ್ಕೊತೀವಿ ಇಷ್ಟೇ. ಇನ್ನು ಮಾರ್ಚ್ ತಿಂಗಳ ಹಾಗೂ ಸೆಪ್ಟೆಂಬರ್, ಅಕ್ಟೋಬರ್ ವೇತನವು ಬಿಡುಗಡೆಯಾಗಿರುವುದಿಲ್ಲ. ಇದ್ರ ಬಗ್ಗೆ ಹಲವು ಬಾರಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಮೌಖಿಕವಾಗಿ ಹಾಗೂ ಪತ್ರದ ಮೂಲಕ ಮನವಿ ಮಾಡಿಕೊಂಡ್ರು ಕೂಡ ಇಲ್ಲಿವರೆಗೂ ವೇತನ ಆಗದೇ ಇರುವುದು ಎಲ್ಲ ಸಮುದಾಯ ಕೆಲಸಗಾರರು ಕಷ್ಟದಲ್ಲಿ ಬದುಕ್ತಾ ಇದ್ದು ತಕ್ಷಣವೇ ವೇತನ ಬಿಡುಗಡೆ ಮಾಡೋಕೆ ಆಗ್ರಹ ಪಡಿಸಿದ್ರು. ಅಮೌಂಟನ್ನು ಹಾಕಿಲ್ಲ ಎಲ್ಲಿನೂ ನಮ್ಗೆ. ಮತ್ತು ಬೇರೆ ಡಿಸ್ಟಿಕ್ ಒಳಗೆಲ್ಲ ಸ್ಯಾಲ್ರಿ ಮಾಡಾಕತ್ತಾರ, ಬಟ್ ನಮ್ಮ ಡಿಸ್ಟಿಕ್ ಒಳಗನೆ ಸ್ಯಾಲ್ರಿ ಮಾಡಾಕತ್ತಿಲ್ಲ. ಬಜೆಟ್ ಇದ್ರೂ ಬಜೆಟ್
ಬಜೆಟ್ ಇಲ್ಲ ಅಂತ ಹೇಳಿ ವಾಪಸ್ ಕಳ್ಸಕತ್ತಾರ. ನಮ್ಮ ಅಧ್ಯಕ್ಷರು ನಮ್ಮ ಎಲ್ಲರ ಪರವಾಗಿ ಹೋಗಿ ಮುಂದೆ ನಿಂತ್ರು ಅವ್ರಿಗೆ ಅಸಹ್ಯ ಮಾಡಿ ವಾಪಸ್ ಕಳ್ಸಕತ್ತಾರೆ ಅಧಿಕಾರಿಗಳು. ಅದಕ್ಕೆ ಎಲ್ರದ್ದು ಸ್ವಲ್ಪ ಪರಿಗಣಿಸಿ ಮತ್ತೆ ದೀಪಾವಳಿ ದೊಡ್ಡ ಹಬ್ಬನೂ ನಮ್ಗೆ ಹಬ್ಬ ಮಾಡಕ್ಕೆ ಬಿಡಲಿಲ್ಲ, ಯಾರನ್ನು ನಮ್ಗೆ ಸ್ಯಾಲ್ರಿನೂ ಹಾಕಲಿಲ್ಲ. ಮತ್ತು ಈಗ ಮನೆಯಲ್ಲಿ ಹೆಲ್ತ್ ಇಶ್ಯೂಸ್ ಅದಾವು, ಹಾಸ್ಪಿಟಲಲ್ಲಿ ಅಡ್ಮಿಟ್ ಅದಾರ, ಅವ್ರಿಗೆ ದುಡ್ಡು ಕೊಡಬೇಕು, ಬಟ್ ಪೇಮೆಂಟ್ ಆಗಿಲ್ಲ. ಅದ್ರ ಸಲುವಾಗಿ ನಾವು 4 ತಿಂಗಳಿಂದ ಬಾಡಿಗೆನೂ ಕಟ್ಟಿಲ್ಲ, ನಾವು ರೂಮ್ ಮಾಡ್ಕೊಂಡಿದೀವಿ. ಅದ್ರ ಸಲುವಾಗಿ ಆದಷ್ಟು ಬೇಗ DC ಸಾಹೇಬ್ರು ನಮ್ಮ ಮನವಿನ ತಗೊಂಡು ನಮ್ಗೆ ಸ್ಯಾಲ್ರಿ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಬೇರೆ ಡಿಸ್ಟಿಕ್ ಒಳಗೆಲ್ಲ ಯಾವ ಥರ ಸ್ಯಾಲ್ರಿ ಮಾಡ್ತಿದಾರೋ ನಮ್ಮಲ್ಲಿನೂ ಪ್ರತಿ ತಿಂಗಳು 5ನೇ ತಾರೀಕು ಒಳಗಡೆ ಸ್ಯಾಲ್ರಿ ಮಾಡೋ ಹಾಗೆ ಮಾಡಬೇಕು ನೀವು. ಅದಕ್ಕೋಸ್ಕರ ಇಲ್ಲಿವರೆಗೂ ನಾವು ಯಾರ ಹತ್ರ ಹೇಳಿರಲಿಲ್ಲ. DHO ಸರ್ ಹತ್ರ ಎಷ್ಟು 3 ಸತಿ ಹೋಗಿ ಮನವಿ ಕೊಟ್ಟರು ಅವ್ರೇನು ಕನ್ಸಿಡರ್ ಮಾಡಿಲ್ಲ. ನಮ್ಮದು CO ಸರ್ ಹತ್ರನೂ ಹೋಗಿ ಹೇಳಿ ಬಂದಿದ್ದೀವಿ, ಬಟ್ CO ಸರ್ನು ಏನು ಕನ್ಸಿಡರ್ ಮಾಡಿಲ್ಲ. ಅದಕ್ಕಾಗಿ ಒಳಗಡೆ ಏನು ಕುತಂತ್ರ ಐತಿ ನಮ್ಗೆ ಗೊತ್ತಿಲ್ಲ. ಆದಷ್ಟು ಬೇಗ ನಮ್ಗೆ ನಮ್ಮ ಸ್ಯಾಲ್ರಿ ಆಗುವಂಗೆ ಮಾಡಬೇಕು ಅಷ್ಟೇ. ನಾವು DC ಸರ್ ಹತ್ರ ಮನವಿ ಕೊಡ್ತಾ ಇದ್ದೀವಿ.